Good morning, students. Welcome to the Aryabhatta PU Science College. Now, we are going to study the dimensions of a physical quantity. So, dimension ಅಂದರೆ ಏನು? ಅದರ ಅಳತೆ ಎಲ್ಲಿಂದ ಎಲ್ಲಿವರೆಗಿದೆ ಅಂತ ಗೊತ್ತಾಗ್ತದೆ. ಡೈಮೆನ್ಷನ್ ಅದ್ರ ಉದ್ದ ಆಗಲ್ಲ, ಅದರ ಅಳತೆ ಯಾವ ರೀತಿ ಇದೆ ಅಂತ ಕೇಳೋದು. ಡೈಮೆನ್ಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೇನು? ಲೆಂತು, ಮಾಸು, ಟೈಮ್. ಲೆಂತು, ಮಾಸು, ಟೈಮ್ ಬಗ್ಗೆ ಲೆಂತ್, ಟೈಮ್ ಅದ್ರದ್ದು ಡೈಮೆನ್ಷನ್ಸ್ ಎಷ್ಟಿದೆ. ಈಗ ಮಾಸ್ ಅನ್ನೋದು ಇರುತ್ತೆ, ಅದರದ್ದು ಡೈಮೆನ್ಷನ್ಸ್ ಒಂದು. ಲೆಂತ್ ಅಂದರೆ ಏನು? ಈಗ ಉದಾಹರಣೆ ಏರಿಯಾ ಬಂದ್ಬಿಡ್ತು, ಉದ್ದ ಮತ್ತು ಅಗಲ ಎರಡು ಸರಿನೂ ನಾವು ಮಲ್ಟಿಪ್ಲೈ ಮಾಡಿರ್ತೀವಿ, ಉದ್ದ ಅಗಲ ಏರಿಯಾಗೆ. ಸೊ ಅದು ಡೈಮೆನ್ಷನ್ಸ್ ಎರಡು, ಗೊತ್ತಾಯ್ತಾ? ಹಾಗೆ ಅದೇ ರೀತಿ ಟೈಮ್ ಅನ್ನೋದು ಒಂದು ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ ಸ್ಕ್ವೈರ್ ಅಂತ ಬಂದ್ಬಿಡುತ್ತೆ. ಅವೆಲ್ಲವೂ ಸಹ ಟೈಮಿನ ಸ್ಕ್ವೈರ್ ಆಗುತ್ತೆ. ಸೊ ಸ್ಕ್ವೈರ್ಗಳು ಕ್ಯೂಬು ಟು ದ ಪವರ್ ಆಫ್ 4 ಅವೆಲ್ಲವೂ ಸಹ ಡೈಮೆನ್ಷನ್. ಪವರ್ಸ್ಗಳು ಯಾವಾಗಲೂ ಸಹ ಡೈಮೆನ್ಷನ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಪವರ್ಸ್ ರೈಸ್ಡ್ ಟು ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಟು ಒಬ್ಟೈನ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವ ಫಿಸಿಕಲ್ ಕ್ವಾಂಟಿಟೀಸ್ ಇರುತ್ತೋ ಅದರದ್ದು ಪವರ್ಸ್ಗಳಾಗಿ ಅದನ್ನು ನಾವು ಕನ್ವರ್ಟ್ ಮಾಡ್ತೀವಿ. ಈಗ ಮಾಸ್ ಇತ್ತು, ಮಾಸಿನಿಗೆ ಪವರ್ ಎಷ್ಟು, ಲೆಂತಿಗೆ ಪವರ್ ಎಷ್ಟು, ಟೈಮಿಗೆ ಎಷ್ಟು ಪವರ್ಸು, ಗೊತ್ತಾಯ್ತಾ? ಆ ಪವರ್ಸ್ಗಳನ್ನು ನಾವು ರೈಸ್ಡ್ ಟು ದೇರ್ ಪವರ್ಸ್ ಇದೆಯಲ್ಲ, ಅದಕ್ಕೆ ನಾವು ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅದಕ್ಕೆ ಸೊ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ? ದೀಸ್ ಆರ್ ದ ಪವರ್ಸ್ ರೈಸ್ಡ್ ಟು ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಟು ಒಬ್ಟೈನ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟೀಸ್. ನಿಮಗೆ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ, ಏರಿಯಾ ಕೇಳ್ಬಿಡ್ತಾರೆ, ಫಿಸಿಕಲ್ ಕ್ವಾಂಟಿಟಿ ಇದು ಡೈಮೆನ್ಷನಲ್ ಫಾರ್ಮುಲಾ ಬರೀದಿಂದ ಕೇಳ್ತಾರೆ. ಮಧ್ಯಕ್ಕೆ ನಿಮಗೆ ಗೊತ್ತಿದ್ದರೆ ಇದನ್ನು ಬರಿಬೋದು. ಮಾಸು, ಲೆಂತ್, ಟೈಮ್ ಮೂರರಲ್ಲಿ ಈ ಏರಿಯಾ ಅದನ್ನು ಆ ಯೂನಿಟನ್ನು ಕನ್ವರ್ಟ್ ಮಾಡಿ ಇಟ್ಟಿದೆ. ಸೊ ದೀಸ್ ಆರ್ ದ ಪವರ್ಸ್ ರೈಸ್ಡ್ ಟು ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಟು ಒಬ್ಟೈನ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ. ಒಂದು ನೆಕ್ಸ್ಟ್ ಏನಂದರೆ ವಾಟ್ ಆರ್ ದ ಡೈಮೆನ್ಷನಲ್ ಫಾರ್ಮುಲಾ. ಇದ್ರದ್ದು ಡೈಮೆನ್ಷನ್, ಇದಕ್ಕೆ ನಾವು ಈ ರೀತಿ ಮಾಡಿ ಬ್ರ್ಯಾಕೆಟ್ ಹಾಕಿದರೆ ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಇದಕ್ಕೆ ಅದರ ಪವರ್ಸ್ಗಳನ್ನು ಬರೆಯೋದಕ್ಕೆ ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಇದಕ್ಕೆ ನಾವು ಈ ರೀತಿ ಬಿಗ್ ಬ್ರ್ಯಾಕೆಟ್ ಹಾಕಿ ಬರೆದ್ರೆ ಅದು ಡೈಮೆನ್ಷನಲ್ ಫಾರ್ಮುಲಾ ಅಂತೀವಿ. ಇಟ್ ಈಸ್ ದ ಎಕ್ಸ್ಪ್ರೆಷನ್ ವಿಚ್ ರೆಪ್ರೆಸೆಂಟ್ಸ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. ಇದೊಂದು ಎಕ್ಸ್ಪ್ರೆಷನ್ ನೋಡಿ, ಇದೊಂದು ಎಕ್ಸ್ಪ್ರೆಷನ್ ಫಾರ್ಮುಲಾ ಟೈಪ್. ಅದು ಫಾರ್ಮುಲಾ ಅಲ್ಲಿ ಬರುತ್ತೆ. ಆಮೇಲೆ ಡೈಮೆನ್ಷನ್ ಇದೊಂದು ಫಾರ್ಮುಲಾ. ಇದು ಇಟ್ ಈಸ್ ದ ಎಕ್ಸ್ಪ್ರೆಷನ್ ವಿಚ್ ರೆಪ್ರೆಸೆಂಟ್ಸ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. ಉದಾಹರಣೆಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಅಂದ್ರೇನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕಲ್ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅನ್ನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು, ಅದಕ್ಕೆ ಮೀಟರ್ನಲ್ಲಿ ಅಳಿತೀವಿ. ಬೈ ಟೈಮ್ ಇದ್ದರೆ ಪರ್ ಸೆಕೆಂಡ್ ಅಂತ ಕರಿತೀವಿ. ಇದು ಮಾಸ್, ಇದು ಮೀಟರ್ ಅಂದರೆ ಏನು? ಲೆಂತು. ಇದು ಟೈಮು. ನೋಡಿರಿ, ಲೆಂತಿಗೆ 1 ಪವರ್ ಇದೆ, ಟೈಮ್ಗೆ ಪರ್ ಸೆಕೆಂಡ್ ಬಂದಿದೆ, ಅದಕ್ಕೆ -1. ಸೊ ನೋಡು, ಎಮ್ ಮಾಸ್ ಇಲ್ಲ ಇದಕ್ಕೆ, ಗೊತ್ತಾ? KG ಮೀಟರ್ ಪರ್ ಸೆಕೆಂಡ್ ಅಂತ ಬಂದ್ಬಿಡುತ್ತೆ ಒಂದೊಂದು ಟೈಮು. ಅದಕ್ಕೆ ಮಾಸ್ ಇಲ್ಲ, ಮಾಸ್ 0, ಲೆಂತು ಮತ್ತು ಟೈಮು. ಅದಕ್ಕೆ ನಾವು ಕನ್ವರ್ಟ್ ಮಾಡಿ ಇದನ್ನು ಇಟ್ಟಿರ್ತೀವಿ. ಎಲ್ಲ ಯೂನಿಟನ್ನು ಕನ್ವರ್ಟ್ ಮಾಡಿ. ಈ 14 ಯೂನಿಟ್ ಇದೆ, ಕ್ಲೀನಾಗಿ ಅಷ್ಟನ್ನು ಕಲಿದಿರಬೇಕು. ಅದಕ್ಕೆ ಆಯಿತು. ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಈಸ್ m to the power of 0, L to the power of 1, T to the power of -1. ಅಂದರೆ ಏನು? ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಯಾವ್ಯಾವ ಡೈಮೆನ್ಷನ್ ಇದೆ, ಯಾವುದು ಇರೋದು? 3. ಅಂದರೆ ಏನು? ಮಾಸು, ಲೆಂತು, ಟೈಮ್. ಆ ಮೂರಲ್ಲಿ ಯಾವುದಾದ್ರು ಇದೆ ಅಂತ ಹೇಳಬೇಕು. ಅದರಲ್ಲಿ ಮಾಸ್ ಅನ್ನೋದು 0 ಇದೆ, 0 ಇನ್ ಮಾಸು. ಅಂದರೆ ಲೆಂತು 1 ಇನ್ ಮೀಟರ್, 1 ಇನ್ ಲೆಂತ್ 1 ಯೂನಿಟ್ ಇರುತ್ತೆ. -1 ಇನ್ ಟೈಮಿನಲ್ಲಿ -1 ಲೆಂತ್ ಇದೆ. -1 ಅಂದರೆ ಪರ್ ಸೆಕೆಂಡ್ ಅಂತ ಅರ್ಥ. 1 ಸೆಕೆಂಡಲ್ಲಿ ಎಷ್ಟು ದೂರ ಹೋದ, ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೈಮ್ ಟೇಕಲ್. 1 ಸೆಕೆಂಡ್ನಲ್ಲಿ ಎಷ್ಟು ಹೋದ ಅಂದರೆ ಪರ್ ಸೆಕೆಂಡ್ ಅಂತ ಬರುತ್ತೆ. ಅವೆಲ್ಲವು ಗೊತ್ತಾಯ್ತಾ? ಇಷ್ಟು ಸೆಕೆಂಡ್ ಕಾಲ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಏನು? ಅದು ಇಷ್ಟು ಸೆಕೆಂಡ್ ಕಾಲ ಕೆಲಸ ಮಾಡ್ತಿದ್ದಾರೆ, ಅದು ಪವರು ಬರೀ +1 ಬರುತ್ತೆ. ಅದೇ ಇಷ್ಟು ಸೆಕೆಂಡ್ನಲ್ಲೇ ಕೆಲಸ ಮಾಡಬೇಕು, ಡಿವೈಡೆಡ್ ಬೈ ಸೆಕೆಂಡ್ ಬಂತು ಅಂದರೆ -1 ಬರುತ್ತೆ. ಗೊತ್ತಾಯ್ತು? ಸೊ ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ? ಇಟ್ ಈಸ್ ದ ಎಕ್ಸ್ಪ್ರೆಷನ್ ವಿಚ್ ರೆಪ್ರೆಸೆಂಟ್ಸ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. Dimensional formula for velocity is m to the power of 0, L to the power of -1, T to the power of -1.
ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ 0 ಇನ್ ಮಾಸ್, 1 ಇನ್ ಲೆಂತ್ ಆ್ಯಂಡ್ -1 ಇನ್ ಟೈಮ್. ಅದನ್ನು ಎಲ್ಲವೂ ಬರ್ತಿದೆ. ನೆಕ್ಸ್ಟ್, ವಾಟ್ ಆರ್ ದ ಡೈಮೆನ್ಷನಲ್ ಈಕ್ವೇಷನ್ಸ್? ಇದು ಡೈಮೆನ್ಷನಲ್ ಈಕ್ವೇಷನ್ ಅಂದರೆ ಏನು? ವೆಲಾಸಿಟಿದು ಬರೀಬೇಕು, ಇದು ಈಕ್ವಲ್ ಟು ಹಾಕಿ ಇದು ಡೈಮೆನ್ಷನಲ್ ಈಕ್ವೇಷನ್ ಬರೀಬೇಕು, ಅದು ಫಾರ್ಮುಲಾ ಬರೀಬೇಕು, ಅದೇ ಡೈಮೆನ್ಷನಲ್ ಈಕ್ವೇಷನ್. It is an equation which shows the relation between physical quantity and its dimension formula. ಇದು ಫಿಸಿಕಲ್ ಕ್ವಾಂಟಿಟಿ, ಇದು ಡೈಮೆನ್ಷನಲ್ ಫಾರ್ಮುಲಾದ ಎರಡು ಈಕ್ವೇಷನ್ಗೆ ನಾವು ಅದು ಅಂತೀವಿ ಫಾರ್ಮುಲಾ ಅಂತ ಕರಿತೀವಿ. ಇದಕ್ಕೆ ಡೈಮೆನ್ಷನಲ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು? ಡೈಮೆನ್ಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು? ಇದು ಪವರ್ಸ್ಗಳಿಗೆ ಡೈಮೆನ್ಷನ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೇನು? ಈ ರೀತಿ ಎಮ್ ಮಾಸು ಲೆಂತ್ ಟೈಮಿಗೆ ಹಾಕಿ ಬ್ರಾಕೆಟಾಗಿ ಇದ್ರ ಪವರ್ಸ್ ಹಾಕಬೇಕು. ಈಕ್ವೇಷನ್ಸ್ ಅಂದರೆ ಏನು? ಇಲ್ಲಿ ಈಕ್ವೇಷನ್ ಬರಬೇಕು, ಇಲ್ಲಿ ಬಿಗ್ ಬ್ರಾಕೆಟು, ಇಲ್ಲೂ ಬಿಗ್ ಬ್ರಾಕೆಟು, ಮತ್ತು ಈಕ್ವಲ್ ಟು. ಇದು ಡೈಮೆನ್ಷನ್ ಆಫ್ ಫಾರ್ಮುಲಾ. ನೀವು ಈ 3 ಕ್ವಶನನ್ನು ನಿಮಗೆ ಸರಿಯಾಗಿ ಕೇಳಲ್ಲ, ಆದರೆ ಇದನ್ನು ಕೇಳ್ತಾರೆ ನಿಮಗೆ ಎಕ್ಸಾಮ್. ಫಸ್ಟಿಗೆ ನೋಡಬೇಕು, ಈಗ ಒನ್ ಸೆಟ್ ಕ್ವಾಂಟಿಟಿ ಅಲ್ಲಿ ಸಿಂಬಲ್ಲು ಫಾರ್ಮುಲಾ, ಯೂನಿಟ್ಟು, ಡೈಮೆನ್ಷನಲ್ ಫಾರ್ಮುಲಾ. ಅದಕ್ಕೆ ಏರಿಯಾ ಅಂದರೆ ಏನು? ಉದ್ದ ಇಂಟು ಅಗಲ. ಏರಿಯಾ ಲೆಂತ್ ಇಂಟು ಬ್ರೆಡ್ತ್. ಲೆಂತನ್ನು ನಾವು ಲೆಂತಲ್ಲಿ ಎಳಿತೀವಿ, ಅಂದರೆ ಮೀಟರ್ನಲ್ಲಿ ಎಳಿತೀವಿ. ಬ್ರೆಡ್ತನ್ನು ಮೀಟರ್ನಲ್ಲಿ ಎಳಿತೀವಿ. ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಏನು? ಮೀಟರ್ ಸ್ಕ್ವೇರ್. ಅಂದರೆ ಏನು? ಮೀಟ್ರಿಗೆ ಲೆಂತ್ ಇದೆ, ಲೆಂತಿಗೆ 2 ಯೂನಿಟ್ ಇದೆ, ಮಾಸಿಗೆ ಏನೂ ಇಲ್ಲ, ಟೈಮಿಗೂ ಏನೂ ಇಲ್ಲ. ಅದಕ್ಕೆ ನೀವು ಫಾರ್ಮುಲಾ ಕಲಿಬೇಕಾದ್ರೆ ಏರಿಯಾ, ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಸ್ಕ್ವೇರ್, ಇವು 3 ಕಲಿಬೇಕು, ಬಾಯಲ್ಲಿರಬೇಕು. ಏರಿಯಾ ಇದು ಇಲ್ದಿದ್ರೂ ಪರವಾಗಿ, ಇದು ಸಿಂಬಲ್, ಇದು ಏರಿಯಾ ಎ, ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಸ್ಕ್ವೇರ್, ಅದನ್ನು ಕಲಿಬೇಕು. ಇವು 4 ಕಂಡುಹಿಡಬೇಕು. ಇದನ್ನು ನಾವು ಬಾಯಿಪಾಠ ಮಾಡೋಕ್ಕೆ ಬರೋಲ್ಲ, ಇವಿಷ್ಟಿದ್ರೆ ಮಾತ್ರ ಇದನ್ನು ಕ್ಲೀನಾಗಿ ನೀವು ಕಲಿಬೋದು. ಅದಕ್ಕೆ ಇವು 4 ಕಾಲಮ್ ಕಲಿಬೇಕು. ಏರಿಯಾ ಎ, ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಸ್ಕ್ವೇರ್. ಅದೇ ರೀತಿ ವಾಲ್ಯೂಮ್ ವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಕ್ಯೂಬ್. ವೆಲಾಸಿಟಿ ವಿ ಆರ್ ಯು, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಮೀಟರ್ ಪರ್ ಸೆಕೆಂಡ್. ಇವಿಷ್ಟನ್ನು ಕಲಿಬೇಕು. ನೀವು 4 ಕಾಲಮನ್ನು ಕಲಿತ್ರೆ ನಿಮಗೆ ಇದನ್ನು ಬರೆಯೋಕ್ಕೆ ಈಸಿ ಆಗುತ್ತೆ. ಹಾಗೆ ನೆಕ್ಸ್ಟ್, ಆಕ್ಸಲರೇಷನ್ ಎ, ವೆಲಾಸಿಟಿ ಬೈ ಟೈಮ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದಕ್ಕೆ ಇದು ಮೀಟರಿಗೆ ನೋಡಿರಿ, M² ಮಾಸಿಗಿಲ್ಲ, ಲೆಂತಿಗೆ 1 ಇದೆ, ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬಂದಿದೆ. ಸೊ ಅವಾಗ ಏನಾಗುತ್ತೆ ಅಂದರೆ ವೆಲಾಸಿಟಿ ಬೈ ಟೈಮ್ ಸ್ಕ್ವೇರ್, ವೆಲಾಸಿಟಿ ಬೈ ಟೈಮ್ ಇದು. ಹಾಗಾಗಿ ಇದು T⁻². ನೆಕ್ಸ್ಟ್, ಮೂಮೆಂಟಮ್ TRF ಅಂತ ಕರಿತೇವೆ. ಅದು ಮಾಸ್ ಇಂಟು ವೆಲಾಸಿಟಿ. ಮಾಸ್ ಅಂದರೆ kg, ವೆಲಾಸಿಟಿ ಅಂದರೆ ಮೀಟರ್ ಪರ್ ಸೆಕೆಂಡ್. kg ಮೀಟರ್ ಪರ್ ಸೆಕೆಂಡ್. kg ಇದೆ, kgಗೆ ಮಾಸ್ ಇದೆ 1 ಇದೆ, ಮೀಟರಿಗೆ ಲೆಂತು ಅವು 1 ಇದೆ, ಪರ್ ಸೆಕೆಂಡ್ ಅಂದರೆ -1 ಟೈಮಿಗೆ. ಅದೇ ರೀತಿ ಫೋರ್ಸ್ F, ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಅಂದರೆ ಏನೋ? ಮಾಸ್ kg, ಆಕ್ಸಲರೇಷನ್ನಿಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಅದಕ್ಕೇನಾದರೆ ಎಮ್ಮಿಗೆ kg ಅಂದರೆ ಮಾಸಿಗೆ 1 ಪವರ್ ಇದೆ, ಮೀಟರಿಗೆ 1 ಪವರು, ಸೆಕೆಂಡಿಗೆ ಪವರ್ -2. ಪರ್ ಸೆಕೆಂಡ್ ಬಂದುಬಿಟ್ರೆ ಯಾವಾಗಲೂ -2. ಇನ್ನೊಂದಕ್ಕೆ ಪರ್ ಸೆಕೆಂಡ್ ಬರೋದೇ ಇಲ್ಲ, ಹಾಗೆ ಬಂದುಬಿಡುತ್ತೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೆಲವೊಂದು ಕಡೆ. ಅದು ಹಾಗೆ ಡೈರೆಕ್ಟಾಗಿ ಬರುತ್ತೆ, ಅದು ಇನ್ನೂ ಬರೋದಿಲ್ಲ, ಮುಂದೆ ಬರುತ್ತೆ ನಿಮಗೆ ಅದಕ್ಕೆಲ್ಲ. ಅದು ಹಾಗೆ ಬಂದಿರುತ್ತೆ ಹಾಗೆ. ನೆಕ್ಸ್ಟ್ ಫೋರ್ಸ್ ಆಯಿತು. ನೆಕ್ಸ್ಟ್ ಪ್ರೆಷರ್, ಫೋರ್ಸ್ ಪರ್ ಏರಿಯಾ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, kg ಪರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. kgಗೆ ಮಾಸು M1 ಪರ್ ಮೀಟರ್ ಅಂತ ಇದೆ, ಹಾಗೆ -1 ಪರ್ ಸೆಕೆಂಡ್ ಇದೆ, ಸ್ಕ್ವೇರ್ ಇದೆ, ಅದು T⁻². ನೆಕ್ಸ್ಟ್ ಪ್ರೆಷರ್ ಪಿಗೆ ಪ್ರೆಷರ್ P, ಫೋರ್ಸ್ ಪರ್ ಏರಿಯಾ, ಪ್ರೆಷರ್ P, ಫೋರ್ಸ್ ಪರ್ ಏರಿಯಾ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದಕ್ಕೆ M⁻1 ಇದು ಪರ್ ಮೀಟರ್ ಇದೆ, -1 ಸೆಕೆಂಡ್ ಇದೆ, ಟೈಮಿಗೆ -2. ವರ್ಕ್ W, ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸಿಗೆ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದ್ದಾರೆ. ಫೋರ್ಸು ಮತ್ತು ಡಿಸ್ಟೆನ್ಸು ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಅಲ್ಲಿ ಒಳ್ಳೊಂದು ಡಿಸ್ಟೆನ್ಸ್ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ, ಗೊತ್ತಾಯ್ತು. ಅವಾಗ ಅದು 2 ಸೇರಿಸ್ಕೊಂಡು ಅದು ಪರ್ ಸೆಕೆಂಡ್ ಡಿಸ್ಟೆನ್ಸ್ ಬಂದಿದೆಯರಿಂದ ಅದು ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು kg, ಈ ಫೋರ್ಸಿಗೆ ಮಾಸು kg ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ M⁻1 L⁻², T⁻². ನೆಕ್ಸ್ಟ್ ಎನರ್ಜಿಗೆ ಹಾಫ್ mv², ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಐತೆ. ಹಾಫ್ ಇಂಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಫಾರ್ಮುಲಾ ಐತೆ. ಮಾಸ್ ಅಂದರೆ ಏನೋ? ಈ ಹಾಫನ್ನು ಬಿಟ್ಬಿಡ್ರಿ, ಮಾಸ್ kg ಮೀಟರ್ ಸ್ಕ್ವೇರ್. ನೋಡಿರಿ, ಇದು kg ಆದಮೇಲೆ ಮಾಸ್ ಇದೆ, ಮೀಟರ್ ಸ್ಕ್ವೇರ್ ಬಂದುಬಿಟ್ಟಿದೆ ಪರ್ ಸೆಕೆಂಡ್ ಸ್ಕ್ವೇರ್. kg ಪರ್ ಇಲ್ಲ, ಇಲ್ಲಿ ಪರ್ ಮೀಟರ್ ಅದಿಲ್ಲ. ಹಾಗೆ kgಗೆ ಮಾಸ್ 1,
ಒಂದು ಮೀಟರ್ ಸ್ಕ್ವೇರಿಗೆ ಪವರ್ 2, ಸೆಕೆಂಡ್ ಸ್ಕ್ವೇರಿಗೆ ಪವರ್ -2. ಸರ್ಫೇಸ್ ಟೆನ್ಷನ್ T, ಫೋರ್ಸ್ ಇಂಟು ಲೆಂತ್ kg per second square, m to the power of 1, l to the power of 0, t to the power of -2 per second square. kg ಮಾಸ್ ಇಲ್ಲ, ಇಲ್ಲಿ ಲೆಂತ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ F 1/t ಟೈಮ್ ಪೀರಿಯಡ್ ಅಂತ ಇದೆ. ಟೈಮ್ 1/ಟೈಮ್ ಅಂದರೆ ಏನು, ಪರ್ ಸೆಕೆಂಡ್ ಅಷ್ಟೇ, ಮೇಲೆ ಏನೂ ಇಲ್ಲ. ಹಾಗಾಗಿ ಮಾಸು ಇಲ್ಲ, ಲೆಂತು ಇಲ್ಲ, ಪರ್ t to the power of -1. ಹಾಗೆ ಸ್ಪೀಡ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮು, ಸ್ಪೀಡಿ ಫಾರ್ಮುಲಾನು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮು, ವೆಲಾಸಿಟಿಗೂ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮು. ಅದಕ್ಕೆ ಅದು ಮೀಟರ್ ಪರ್ ಸೆಕೆಂಡ್, m to the power of 0, l to the power of 1, t to the power of -1. ನೆಕ್ಸ್ಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆ ಶಕ್ತಿ, ಮೇಲಿನಿಂದ ಒಂದು ಚಾಕ್ ಬೀಸ್ಬಿಟ್ರೆ ಕೆಳಗಡೆ ಬೀಳುತ್ತೆ, ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. G ವೆಲಾಸಿಟಿ ಬೈ ಟೈಮ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಂದರೆ m to the power of 0, l to the power of 1, t to the power of -2. ಇಷ್ಟನ್ನು ನೀವು ಕ್ಲೀನಾಗಿ ಕಲೀರಿ. ಗೊತ್ತಾಯ್ತಾ? ಇವು ಕಲಿತಾಗ ಏನಾಗುತ್ತೆ ಅಂದರೆ ನಿಮಗೆ ಅಷ್ಟೂ ಕ್ಲೀನಾಗಿ ನಿಮಗೆ ಬರುತ್ತೆ. ನೀವು ಇದನ್ನು ಕಲಿಬೇಕಾದ್ರೆ 4 ಕಾಲಮ್ ಕಲಿಬೇಕು. ಈ ಕಾಲಮ್, ಈ ಕಾಲಮ್, ಈ ಕಾಲಮ್, ಈ ಕಾಲಮ್, ಈ 4 ಕಾಲಮ್ ಕಲಿತ್ರೆ ನೀವು ಮುಂದೆ ನಿಮಗೆಲ್ಲ ಡಿಸ್ಟೆನ್ಸ್ ಟ್ರಾವಲ್ ಟೈಮ್ ಮುಂದಿನ ಪಾಠದಲ್ಲಿ ಲೆಕ್ಕ ಮಾಡಬೇಕಾರಲ್ಲ, ಭಾಳ ಇದಾಗುತ್ತೆ. ಗೊತ್ತಾಯ್ತಾ? ಸೊ ಇದರಲ್ಲಿ ಮೆಮೊರೈಸನ್ನು ಇಷ್ಟನೇ ನೀವು 3 ಸರಿ ಓದಬೇಕಾಗ್ತದೆ. ಗೊತ್ತಾಯ್ತಾ? ಏರಿಯಾ ಅವಾಗ ನಿಮಗೆ ಇರುತ್ತೆ. ಓಕೆ, ಬೆಸ್ಟ್ ಆಫ್ ಲಕ್. ನೆಕ್ಸ್ಟ್ ಇಸ್ ಮೆಮೊರಿ ಪಾರ್ಟ್. ಯು ಹ್ಯಾವ್ ಟು ರೈಟ್ these 3 questions, you have to remember, but these 3 columns are very, very important for the examination. So this is memory part. That's the quantity, area A, length into breadth, meter square. You have to learn this type, what I am saying, how to learn. So that is it, this type, what I am saying in this type only you have to say 3 times. What I am saying the 3 times, same type you have to say in the 3 times. Area A, length into breadth, meter square. Area A, length into breadth, meter square. Area A, length into breadth, meter square. Volume V, length into breadth into height, meter cube. Volume V, length into breadth into height, meter cube. Volume V, length into breadth into height, meter cube. Velocity V or U, displacement by time, meter per second. Velocity V or U, displacement by time, meter per second. Velocity V or U, displacement by time, meter per second. Acceleration A, velocity by time, meter per second square. Acceleration A, velocity by time, meter per second square. Acceleration A, velocity by time, meter per second square. Momentum PRF, mass into velocity, kg meter per second. Second F, spelling mistake is there. Next, momentum PRF, mass into velocity, kg meter per second. Momentum PRF, mass into velocity, kg meter per second. Force F, mass into acceleration, kg meter per second square. Force F, mass into acceleration, kg meter per second square. Force F, mass into acceleration, kg meter per second square. Pressure P, force into area, kg per meter per second square. Pressure P, force by area, kg per meter per second square. Pressure P, force per area, kg per meter per second square. Next, pressure P, it is a double repeated here. Okay, force by area. Work W, force into distance, kg per meter square per second square. Work W, force into distance, kg per meter square per second square. Work W, force into distance, kg per meter square per second square. Energy E, half mass into velocity square, kg per meter square per second square. Energy E, half mass into velocity square, kg per meter square per second square. Energy E, half mv square,
kg meter square per second square. The surface tension T, force into length kg per second square. Surface tension T, force into length kg per second square. Frequency F, 1 by time period per second. Frequency F, 1 by time period per second. Frequency F, 1 by time period per second. Speed U or V, displacement by time meter per second. Speed U or V, displacement by time meter per second. Acceleration due to gravity G, velocity by time meter per second square. Acceleration due to gravity G, velocity by time meter per second square. Acceleration due to gravity G, velocity by time meter per second square. All these you have to write it, and very easy. You have to remember this, and by seeing one time without seeing another time you have to write it in a rough. Okay, best of luck.